ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಈಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಹರಿಹಾಯ್ದಿದ್ದಾರೆ. ವಿಪಕ್ಷ ಸದಸ್ಯರು ಎಲ್ಲರೂ ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನೇರವಾಗಿ ಕೇಂದ್ರ ಸರ್ಕಾರದ ಹೊಣೆ ಅಂತ ಹೇಳ್ತಾ ಇದ್ದಾರೆ. 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರಿಶ್ರಮ ಪಟ್ಟಿದ್ರು, ಅವರ ಕನಸುಗಳಿತ್ತು. ಆದರೆ ಭ್ರಷ್ಟ ಬಿಜೆಪಿ ವ್ಯವಸ್ಥೆ ಅದನ್ನು ನುಚ್ಚುನೂರು ಮಾಡಿದೆ ಅಂತ ಕಿಡಿಕಾರಿದ್ದಾರೆ. ಮೋದಿ ಅವರ ಅಮೃತ ಕಾಲ ದೇಶಕ್ಕೆ ವಿಷಕಾಲವಾಗಿಬಿಟ್ಟಿದೆ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ರಾಹುಲ್ ಗಾಂಧಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀಟ್ 2026 ಪರೀಕ್ಷೆಯು ರದ್ದಾಗಿದೆ. 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪರಿಶ್ರಮ, ತ್ಯಾಗ ಮತ್ತು ಕನಸುಗಳನ್ನು ಈ ಭ್ರಷ್ಟ ಬಿಜೆಪಿ ವ್ಯವಸ್ಥೆಯು ತುಳಿದು ಹಾಕಿದೆ, ನುಚ್ಚು ನೂರು ಮಾಡಿದೆ. ಯಾರೋ ತಂದೆ ತಾಯಿ ಸಾಲ ಮಾಡಿದರು, ಯಾರೋ ತಾಯಿ ಆಭರಣಗಳನ್ನೇ ಮಾರಿದರು. ಲಕ್ಷಾಂತರ ಮಕ್ಕಳು ರಾತ್ರಿ ಎಚ್ಚರವಿದ್ದು ಅಧ್ಯಯನ ಮಾಡಿದರು. ಅದಕ್ಕೆ ಬದಲಾಗಿ ಸಿಕ್ಕಿದ್ದು ಪೇಪರ್ ಲೀಕ್, ಸರ್ಕಾರದ ನಿರ್ಲಕ್ಷ್ಯ ಮತ್ತು ಶಿಕ್ಷಣದಲ್ಲಿ ಸಂಘಟಿತ ಭ್ರಷ್ಟಾಚಾರ. ಇದು ಕೇವಲ ವೈಫಲ್ಯ ಅಲ್ಲ, ಯುವಕರ ಭವಿಷ್ಯದ ಜೊತೆಗಿನ ಅಪರಾಧ. ಪ್ರತಿ ಬಾರಿಯೂ ಪೇಪರ್ ಮಾಫಿಯಾದವರು ತಪ್ಪಿಸಿಕೊಳ್ತಾರೆ ಮತ್ತು ಪ್ರಾಮಾಣಿಕ ವಿದ್ಯಾರ್ಥಿಗಳು ಶಿಕ್ಷೆ ಅನುಭವಿಸ್ತಾರೆ. ಈಗ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತೆ ಅದೇ ಮಾನಸಿಕ ಒತ್ತಡ, ಆರ್ಥಿಕ ಹೊರೆ ಮತ್ತು ಅನಿಶ್ಚಿತತೆಯನ್ನು ಅನುಭವಿಸುತ್ತಿದ್ದಾರೆ. ಒಂದು ವೇಳೆ ತನ್ನ ಭವಿಷ್ಯ ಪರಿಶ್ರಮದಿಂದಲ್ಲದೆ ಹಣ ಮತ್ತು ಪ್ರಭಾವದಿಂದ ನಿರ್ಧರಿಸಲ್ಪಟ್ಟರೆ ಆಗ ಶಿಕ್ಷಣಕ್ಕೇನು ಅರ್ಥ ಇರುತ್ತದೆ? ಪ್ರಧಾನಮಂತ್ರಿ ಅವರ ಅಮೃತ ಕಾಲ ದೇಶಕ್ಕೆ ವಿಷಕಾಲವಾಗಿ ಪರಿಣಮಿಸಿದೆ.